ಮಕ್ಕಳಲ್ಲಿ ಎಸ್ಪೆಷಲಿ 2 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವಂತಹ ಮಕ್ಕಳಲ್ಲಿ ಬೇದಿ ವಾಂತಿ ಈ ಒಂದು ಬೇಸಿಗೆಯಲ್ಲಿ ತುಂಬಾ ಜಾಸ್ತಿ. ಯಾಕೆ? ಬೇಸಿಗೆಯಲ್ಲಿ ನೀರಿನ ಅಭಾವ ಇರುವುದರಿಂದ ಸ್ವಚ್ಛತೆಯಲ್ಲಿ ಲೋಪವಾಗ್ತದೆ. ಇರುವ ನೀರು ಕೊಳಕಾಗಿರ್ತದೆ, ಅಂದರೆ ಸ್ವಚ್ಛವಾಗಿರೋಲ್ಲ. ಹಾಗೂ ಬೇಸಿಗೆಯಲ್ಲಿ ಈ ತಾಪಮಾನಕ್ಕೆ ನೀರಿನಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಬೇಗ ವೃದ್ಧಿ ಆಗ್ತವೆ, ಬೇಗ ಮಲ್ಟಿಪ್ಲೈ ಆಗ್ತವೆ. ಸೊ ಹಾಗಾಗಿ ಇನ್ಫೆಕ್ಷನ್ ಸಿವಿಯಾರಿಟಿ ಕೂಡ ಜಾಸ್ತಿ ಆಗುತ್ತೆ. ಬೇಸಿಗೆಯ ತಾಪಮಾನಕ್ಕೆ ಆಹಾರ ಬೇಗ ಹಳಸೋಗುತ್ತೆ. ಎಸ್ಪೆಷಲಿ ಬೀದಿ ಬದಿಯಲ್ಲಿ ತಿಂದಾಗ, ಹೋಟೆಲ್ಗಳಲ್ಲಿ ತಿಂದಾಗ ಫುಡ್ ಪಾಯ್ಸನಿಂಗ್ ಆಗುವಂಥ ಚಾನ್ಸಸ್ ಜಾಸ್ತಿ. ಮಕ್ಕಳಿಗೆ ವಾಂತಿ ಭೇದಿ ಆದಾಗ ಈ ಬಿಸಿಲಿನ ತಾಪಮಾನಕ್ಕೆ ಅವರ ದೇಹದಲ್ಲಿರುವ ನೀರಿನ ಅಂಶ ಬೇಗನೆ ಕ್ಷೀಣಿಸ್ಬಿಡ್ತದೆ. ಹಾಗಾಗಿ ಮಕ್ಕಳಿಗೆ ಬೇಗನೆ ಡಿಹೈಡ್ರೇಷನ್ ಆಗುತ್ತೆ. ಜಾಗ್ರತೆ ವಹಿಸಬೇಕು. ತಂದೆ ತಾಯಂದಿರು ಏನು ಮಾಡಬಹುದು? ಫಸ್ಟ್ ಒನ್, ಮಕ್ಕಳಿಗೆ ಫಿಲ್ಟರ್ ನೀರನ್ನೇ ಕುಡಿಸಬೇಕು. ಹಳ್ಳಿಗಳಲ್ಲಿ ಫಿಲ್ಟರ್ ನೀರು ಸಿಗದೇ ಇರೋ ಪಕ್ಷದಲ್ಲಿ ಇರೋ ನೀರನ್ನು 20 ನಿಮಿಷ ಕುದಿಸಿ ಸೋಸಿ ಇಟ್ಕೋಬೇಕು. ಆ ನೀರನ್ನೇ ಕುಡಿಸಬೇಕು. ಹಾಗೂ ಎರಡನೇದು, ಆಹಾರ ಬಿಸಿಯಾಗಿದ್ದಾಗೆ ಮಕ್ಕಳಿಗೆ ತಿನ್ನಿಸಬೇಕು. ಮೂರನೇದು, ಆಹಾರ ತಯಾರಿಸುವಾಗ ಹಾಗೂ ಮಕ್ಕಳಿಗೆ ತಿನ್ನಿಸುವಾಗ ಸ್ವಚ್ಛತೆಯನ್ನು ಪಾಲಿಸಿ. ಅಂದರೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮನೆಯಲ್ಲಿ ORS ಪ್ಯಾಕೆಟ್ ಯಾವಾಗಲೂ ಇಟ್ಕೊಳ್ಳಿ ಹಾಗೂ ಸಮಯಕ್ಕೆ ಸರಿಯಾಗಿ ವೈದ್ಯರನ್ನು ಕಾಣಿ.